ಕರ್ನಾಟಕದಲ್ಲಿ ಒಂದು ನಿಮಿಷ ಮೈಕ್ರೋ ಫೈನಾನ್ಸ್ ತಗೊಂಡವ್ರು ನಮ್ಮ ಜೊತೆ ಒಬ್ರು ಇದ್ದಾರೆ, ಕರೆಸಿದೆ ನಾವು ಒಬ್ಬರನ್ನ. ಮೈಕ್ರೋ ಫೈನಾನ್ಸ್ ತಗೊಂಡು ಅವ್ರ ಪಾಪ ಹೆಣ್ಮಕ್ಳು ಮಾತಾಡಲಿ, ಯಾವ ರೀತಿ ಮೈಕ್ರೋ ಫೈನಾನ್ಸ್ ನಿಮಗೆ ತೊಂದರೆ ಆಗಿದೆಮ್ಮ? ಸರ್, ಸರ್ಕಾರದಿಂದ ನಮಗೆ ಇಷ್ಟು ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತಾನೆ ಮೈಕ್ರೋ ಫೈನಾನ್ಸಲ್ಲಿ ಹೋಗಿ ನಾವು ಏನು ಕಾರಣಕ್ಕೂ ಅಲ್ಲಿ ನಿಂತ್ಕೊಂಡು ನಾವು ಕಟ್ಟೋದು ಹಣನ ಕಟ್ತಾ ಇದ್ದೀವಿ, ಇನ್ನೂ ಸಾಲ ಮುಗಿಲಿಲ್ಲ ನಮ್ಮದು. ಬಂದು ಮನೆ ಹತ್ರ ಹಿಂಸೆ ಮಾಡ್ತಾವ್ರೆ ಮೈಕ್ರೋ ಫೈನಾನ್ಸ್ ಅವರು. ಸರ್ಕಾರಕ್ಕೆ ಅವರು ಬಂದು ನಾವು ಇದ್ದೀನಿ ಕಣಪ್ಪ, ನಾವು ಧೈರ್ಯ ಕೊಡ್ತೀವಿ, ನಾವು ನಿಲ್ಲಿಸ್ತೀನಿ ಇದು ಅಂತ ಹೇಳೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಆದರೆ ನಮಗೆ ಎಲ್ಲ ಇಲ್ಲಿ ಬೀದಿಗೆ ಬಿಟ್ಟು ಇಲ್ಲಿ ಜಗಳ ಮಾಡೋ ಥರ ಮಾಡ್ತಾವ್ರೆ. ಸರ್ಕಾರನೇ ಸರಿ ಇಲ್ಲ ಸರ್, ಇದು ನಿಲ್ಲಿಸಲೇಬೇಕು ಅಂತ ನಾವು ಹೇಳ್ತಿರೋದು. ತಿಂಗಳದು ನನಗೆ 2,000 ಬರ್ತಾರಲ್ಲ ಅದನ್ನೇ ಕಟ್ಟಾಕ್ಬಿಡ್ತಾರೆ, ನನಗೆ ಸಿಗ್ತಾ ಇಲ್ವಾ? 2,000 ಬ್ಯಾಂಕಲ್ಲಿ ಬಿಟ್ರೆ ಅಂದರೆ ಅದನ್ನೇ ಕಟ್ಟಾಕ್ಬಿಡ್ತಾರೆ, ನನಗೆ 1,000ನೇ ಸಿಗ್ತಾ ಇಲ್ಲ ಅದರಲ್ಲಿ. ಈಗ ಏನಾಗ್ತಾ ಇದೆ ಅಂದರೆ, ಪ್ರಥಮವಾಗಿ ಸ್ತ್ರೀಶಕ್ತಿ ಬಂದಾಗ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡು ತಮ್ಮ ಸ್ವಂತ ಇದರಲ್ಲಿ ಸ್ವಸಹಾಯಗಳನ್ನ ಮಾಡ್ತಾಯಿದ್ರು. ಇವತ್ತು ದುಡ್ಡಿರ್ತಕ್ಕಂಥವ್ರಿಗೆ ಇವರು ಏನು ಪರ್ಮಿಷನನ್ನು ಕೊಟ್ಟು ಒಂದು ಮೈಕ್ರೋ ಫೈನಾನ್ಸ್ ಅಂತ ಮಾಡಿದ್ದಾರೆ. 5 ಜನ ಹೆಣ್ಮಕ್ಳನ್ನ ಜೊತೆಗಿಡ್ತಾರೆ ಎಂದು ಅವಳಿಗೆ ಶಕ್ತಿ ಮೀರಿ ಕಟ್ಟಕ್ಕಾಗದೇ ಇರೋ ಹಣ ಯಾಕೆ ಕೊಡ್ತಾ ಇದ್ದಾರೆ? ಯಾವ ರೀತಿ ಇದ್ದಾರೆ ಅವ್ರ ವಸೂಲಾತಿ ಏನು ಯೋಚನೆ ಇರಬೇಕು. ಒಂದು 20,000 ರೂಪಾಯಿ ತೊಗೊಂಡ್ರೆ ವಾರಕ್ಕೆ 1,000 ರೂಪಾಯಿ ಕಟ್ಟಬೇಕು. ಎಲ್ಲಿ ಬರುತ್ತೆ ದುಡಿಮೆ? ಹೇಗಿರುತ್ತೆ? ಅದಕ್ಕೆ 200 ರೂಪಾಯಿ ಬಡ್ಡಿ, ಅದಕ್ಕೆ ಚಕ್ರ ಬಡ್ಡಿ. ಈ ಚಕ್ರ ಬಡ್ಡಿ ಹಾಕಿ 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 50 ಅವರು ಸಹಾಯ ಪರಿಸ್ಥಿತಿಗೆ ಬಂದಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಮಾತಾಡ್ತಿದ್ದಾರೆ ತಾಳ್ರಿ, ನಿಮ್ಮ ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾರೆ. ಸಾಲ ಕೊಟ್ಟರೆ ಅದಕ್ಕೆ ದಯವಿಟ್ಟು ಸಾಲ ಕೊಟ್ಟರೆ ಟೈಮ್ ಇರಬೇಕು. ಮೈಕ್ರೋ ಫೈನಾನ್ಸ್ ಅವರಿಗೆ ಒಂದು ಕಡಿವಾಣ ಹಾಕಿ ಒಂದು ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ತರಬೇಕು. ಯಾಕೆ ಅಂದರೆ ಸಾಲ ಬೇಕು, ಹೆಣ್ಮಕ್ಳಿಗೆ ಸಾಲ ಬೇಕು. ಬ್ಯಾಂಕಿಗೆ ಹೋದರೆ 28 ಕಾನೂನುಗಳು ಕೇಳ್ತಾರೆ, ರೆಕಾರ್ಡ್ ಇರೋದಿಲ್ಲ. ಇವ್ರು ಹೋಗಿ ಅಲ್ಲಿ ತೊಗೊಳ್ತಾರೆ ಕಷ್ಟಕ್ಕೆ. ಅಲ್ಲಿ ಸಡಿಲತೆ ಉಂಟಾದರೆ ಇಲ್ಲಿ ಬರ್ತಾ ಇರಲಿಲ್ಲ. ಅದರಿಂದ ಅವಶ್ಯಕತೆ ಇರೋದ್ರಿಂದನೇ ತೊಗೊಳ್ತಾರೆ. ತೀರಿಸ್ಕೊಳ್ಳೋಕೆ ಶಕ್ತಿ ಇಲ್ಲದೆ, ನಿರುದ್ಯೋಗ, ಕೆಲಸ ಇಲ್ಲ, ಈ ಎಲ್ಲರ ಇದರೊಳಗಡೆ ಇವತ್ತು ಜನ ಸಾಯ್ತಾ ಇದ್ದಾರೆ. ಈ ಮೀಟ್ರ್ ದಂಧೆ ಥರ ಆಗಿದೆ ಮೈಕ್ರೋ ಫೈನಾನ್ಸ್. ಎಸ್ ಸರ್. ಇವತ್ತು ಒಂದು ಹೆಣ್ಣು, ಒಂದು ಮಾತೆ, ಒಂದು ತಾಯಿ 40 ಗ್ರಾಮ್ ಗೋಲ್ಡನ್ನು ಕತ್ತಲ್ಲಿ ಮಾಂಗಲ್ಯ ಚೈನ್ ಹಾಕ್ಕೊಂಡು ಓಡೋಣಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಗಂಡ ಕಟ್ಟಿರೋ ತಾಳಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆ ತಾಳಿ ಮಾಂಗಲ್ಯ ಚೈನನ್ನು ಹಾಕ್ಕೊಂಡು ರಸ್ತೆಯಲ್ಲಿ ನಿರಾಳವಾಗಿ ಓಡಾಡೋಂಥ ಪರಿಸ್ಥಿತಿಯಲ್ಲಿಲ್ಲ. ಒಂದು. ಎರಡನೇದು, ಇವತ್ತು ಮನೆಯಲ್ಲಿ ಯಾರೇ ಗಂಡಸರು ಅಥವಾ ಗಂಡು ಮಕ್ಕಳು ಮನೆಯಲ್ಲಿ ಇಲ್ಲ ಅಂದರೆ ಗೆಡೆಗಳು ಒಂದೊಂದಿಲ್ಲ ಬೀಗ 4 ಬೀಗ ಹಾಕೋ ಪರಿಸ್ಥಿತಿ ಬಂದಿದೆ. ಒಂದು ಮಾಧ್ಯಮದಲ್ಲಿ ನಾನೇ ನೋಡಿದ್ದೀನಿ, ಕಲ್ಲು ಗುಂಡನ್ನು ಎತ್ತಿ ಬಾಗಿಲ ಮೇಲೆ ಎಸೆದು ರ್ಯಾಬ್ರಿ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರ ಆಗಿರಲಿ ಇದಕ್ಕೆ ನೀವು ಯಾವಾಗ ಕಡಿವಾಣ ಆಗ್ತೀರಿ? ನಿಮ್ಮದೇ ಸರ್ಕಾರ ಇದೆಯಲ್ಲ, ಯಾಕೆ ನೀವು ಕಡಿವಾಣ ಆಗ್ತಾ ಇಲ್ಲ? ನೀವು ಮಾಡ್ತಾ ಇರೋಂಥ ಅಪರಾಧಗಳನ್ನು ಮಾತಾಡಕ್ಕೆ ಬಿಡಿ, ಮಾತಾಡಲಿ. ನಾನು ನಿಮ್ಮ ಹತ್ರ ಬರ್ತೀನಿ ಗೌಡ್ರೆ, ನಿಮ್ಮ ಹತ್ರ ಬರ್ತೀನಿ. ಒಂದು ವೇದಿಕೆ ಕೊಟ್ಟಿದ್ದಾರೆ, ಮೀಡಿಯಾದವರು ಒಂದು ವೇದಿಕೆ ಕೊಟ್ಟಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಆರೋಗ್ಯಕರವಾದ ಚರ್ಚೆ ಉತ್ತಮವಾದದ್ದು ಅಂತ ನಾನಂತೂ ಭಾವಿಸ್ತೀನಿ. ನಾನು ಕೇಳ್ತಾ ಇರೋದು, ನಿಮ್ಮಲ್ಲಿ ಲಾಂಡಾಡಿದೆ, ನಿಮ್ಮಲ್ಲಿ ನೀವು ಅವ್ರಿಗೆ ಅವಕಾಶ ಕೊಡಬೇಕು. ನೀವು ಹೆಂಗೆ ಕ್ವಶನ್ ಮಾಡ್ತಾರೆ, ಅವರು ನಿಮ್ಮನ್ನು ಕ್ವಶನ್ ಮಾಡ್ತಾರೆ. ಅದು ಬಿಟ್ಟು BJP ಮಾತಾಡಬೇಡಿ ಅಂತ ಹೇಳಕ್ಕೆ ನಿಮಗೂ ರೈಟ್ಸ್ ಇಲ್ಲ. ಖಂಡಿತ ನೀವು ಮಾತಾಡೋ ಅಧಿಕಾರ ನಿಮಗಿದೆ. ಇದು ನಿಮಗೂ ಕೊಟ್ಟಿರೋಕ್ಕೂ ನಮಗೂ ಕೊಟ್ಟಿರೋಕ್ಕೂ. ಆದರೆ ನೀವು ಮಾಡ್ತಾ ಇರೋ ಆಪಾದನೆ ಇದೆಯಲ್ಲ, ಅದು ನೇರವಾಗಿ ಮಾಡ್ತಾ ಇರೋ ಆಪಾದನೆ ತಪ್ಪು. ಕಳ್ತನ ಯಾರೇ ಕಳ್ತನ ಮಾಡೋದು ಕಳ್ತನವೇ. ಬಾಂಬೆ ಯಾರೇ ಹಾಕಿದ್ರು ಬಾಂಬೆ. ಆದರೆ ನಾನು ಕೇಳ್ತೇನೆ, ಇಂಥವರೇ ಹಾಕಿದ್ದೀನಿ ಅಂತ ನೀವು ಚೂಸ್ ಮಾಡ್ತೀರಲ್ಲ, ಅದು ತಪ್ಪು. ನಾನು ಕೇಳ್ತೀನಿ, ನೀವು ನೋಡಿದ್ದೀರಾ? ಇಂಥವರೇ ಅಂತ ನೀವು ನೋಡಿದ್ದೀರಾ? ಸರಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನವ್ರು ಏನು ಡಿಪೆಂಡ್ ಮಾಡ್ಕೊಂತಾರೆ ನೋಡೋಣ. ನೀವು ಏನು ಆರೋಪ ಮಾಡ್ತೀರಾ ಈ ಸರ್ಕಾರದ ಬಗ್ಗೆ? ಸರ್, ಇವತ್ತು ಪುಕ್ಕಟ್ಟೆ ಎಲ್ಲ ಕೊಟ್ಟರು, ಹೆಣ್ಣು ಮಕ್ಕಳು ಬೀದಿಗೆ ಹೊರಗಡೆ ಬಂದಿದ್ದಾರೆ. ಇವತ್ತು ತನ್ನ ಸಂಸಾರ ದಯವಿಟ್ಟು ಸುಮ್ಮನೆ ಇರಬೇಕು. ಅವ್ರು ಮಾತಾಡಲಿ ಸರ್, ನೀವು ಮಾತಾಡಿ. ನಾನು ಕೇಳ್ತಾ ಇದ್ದೀನಿ, ನೀವು ಕೊಟ್ಟಿರೋ ಪುಕ್ಕಟ್ಟೆಗಳಿಗೆ ಹೆಣ್ಣು ಮಕ್ಕಳು ಹೊರಗಡೆ ಬಂದಿದ್ದಾರೆ, ಸಾಲ ಸೋಲ ಮಾಡ್ತಾ ಇದ್ದಾರೆ, ಅಲಿತಾ ಇದ್ದಾರೆ. ಚಕ್ಕರ ಬಡ್ಡಿ 1 ರೂಪಾಯಿಗೆ 4 ರೂಪಾಯಿ ಕಟ್ಟೋ ಪರಿಸ್ಥಿತಿ ಬಂದಿದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಸಾಲ? ಹೆಣ್ಮಗು ಒಂದು ಹೆಣ್ಣು ಮಗು ಸಾಲ ಏನಕ್ಕೆ ಮಾಡಬೇಕು? ತನ್ನ ಮನೆಯಲ್ಲಿ ಹೋಗೋಂಥ ಕಷ್ಟಗಳಿಗೆ ಮಾಡ್ತಾ ಇದ್ದಾರೆ. ಆ ಕಷ್ಟಗಳಿಗೆ ಬಡ್ಡಿ, ನೀವು ನಿಯತ್ತಾದ ಬಡ್ಡಿಯನ್ನು ತೆಗೆದುಕೊಳ್ಳಿ, ನಾವು ಬೇಡನಲ್ಲ. ಚಕ್ರ ಬಡ್ಡಿ ಇವತ್ತೊಂದು ದಿನ ಕಟ್ಟಿದ್ರೆ. ಒಂದು ಹೇಳ್ತೀನಿ, ಮೈಕ್ರೋ ಫೈನಾನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಲ್ಲಿ ಬರುವಂಥದ್ದು. ಹಾಗಾಗಿ RBI ರಿಸರ್ವ್ ಬ್ಯಾಂಕ್ ಅಡಿ ಬರುವಂಥದ್ದು. ಹಾಗಾಗಿ ರಿಸರ್ವ್ ಬ್ಯಾಂಕ್ ಕೂಡ ಇದಕ್ಕೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥದ್ದು. ಮನೋರೆ ಸರ್, ಆದರೂ ನೋಡಿ, ಈಗ ಆಗಲೇ ನಾವು ನೋಡ್ತಾ ಇದ್ವಿ, ಯಾರೋ ಒಬ್ರು ಹೇಳ್ತಾ ಇದ್ರು UP ಕಂಪೇರ್ ಮಾಡ್ತಾರೆ, ಇನ್ನೊಬ್ರು ಹೇಳ್ತಾ ಇದ್ರು ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನಿಮ್ಮ ಕೈಯಲ್ಲಿ ಇವತ್ತು ಗೃಹ ಇಲಾಖೆ ಇದೆ. ಆ ಗೃಹ ಇಲಾಖೆಗೆ ನೀವು ನಿಯಂತ್ರಣ ಹಾಕೋದ್ರ ಬದಲು
ನೀವು ಅವ್ರ ಸರ್ಕಾರದಲ್ಲಿ ಹಾಗಾಗಿತ್ತು, ಯು ಪಿದಲ್ಲಿ ಹಂಗಾಗಿತ್ತು, ಬಿಹಾರಲ್ಲಿ ಹಂಗಾಗ್ತಿದೆ. ಏನ್ರಿ ಕಂಪ್ಯಾರಿಸನ್ನು? ಇವತ್ತು ನಿಮ್ಮ ಸರ್ಕಾರ ಬಂದಾಗ ತಲವಾರ್ಗಳು ಹಿಡ್ಕೊಂಡು ಜನ ಓಡಾಡ್ತಾ ಇದ್ದಾರೆ, ತಲವಾರ್ಗಳು ಹಿಡ್ಕೊಂಡು ಜನ ತಲೆ ಮೇಲೆ ಕಡಿತಾ ಇದ್ದಾರೆ. ಲವ್ ಜಿಹಾದ್ ಹೆಸರಲ್ಲಿ ಏನೇನೋ ನಡೀತಾ ಇದೆ. ಇಂಥದನ್ನು ಮಾತಾಡಿ. ಕಲ್ಲು ತೂರಾಟ ನಡೆಯುತ್ತೆ ನಾಗಮಂಗಲದಲ್ಲಿ. ಗಣೇಶ ವಿಸರ್ಜನೆ ನಡಿಬೇಕಾದ್ರೆ ಇಲ್ಲ ಗಣೇಶನ ಅರೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಎಲ್ಲ ನಾವು ಮೌನವಾಗಿದ್ದೀವಿ. ಇವತ್ತು ಮೈಕ್ರೋ ಫೈನಾನ್ಸ್ ಅನ್ನೋದೇನಿದೆ, ಯಾವ್ಯಾವುದು ರಿಜಿಸ್ಟರ್ಡ್ ಕಂಪ್ನೀಸ್ ಇದೆ RBI ನಲ್ಲಿ, ಅವ್ರು ಯಾರೂ ಸಹ 18%ಗಿಂತ ಮೇಲ್ಗಡೆ ಇಂಟ್ರೆಸ್ಟ್ ಕೊಡೋಕ್ಕಾಗೋದಿಲ್ಲ, ಯಾರು ಕೊಡ್ತಾನೂ ಇಲ್ಲ. ಆದರೆ ಪ್ರೈವೇಟ್ ಫೈನಾನ್ಸ್ ಅಂತ ಇದೆ, ಮೈಕ್ರೋ ಫೈನಾನ್ಸಿಂಗ್ ಅಂತ ಇದ್ದಾಗ ಗ್ರೂಪ್ ಫೈನಾನ್ಸಿಂಗ್ ಮಾತ್ರ ಆಗೋದು. ಯಾರೋ ಒಬ್ಬರನ್ನ ಇಂಡಿವಿಜುವಲ್ ಹೋಗಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಮೈಕ್ರೋ ಫೈನಾನ್ಸಿಂಗ್ ಅಂದರೆ RBI ಅಂಡರಲ್ಲಿ ಏನು ಬರ್ತಿದೆ ಅದು 10 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಕ್ಯಾಪು, 18% ಇಂಟ್ರೆಸ್ಟು, ಗ್ರೂಪ್ ಫಂಡಿಂಗ್ ಮಾತ್ರ ಮಾಡಬೇಕು. ಆ ಕ್ಯಾಪ್ ಏನಿದೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇಂಡಿವಿಜುವಲ್. ನಿಮ್ಮ ಪ್ರಕಾರ ಇವರೆಲ್ಲ ರೂಲ್ಸ್ ವೈಲೇಷನ್ ಮಾಡ್ತಾರೆ. ಇವರು ಪ್ರೈವೇಟ್ ಫೈನಾನ್ಸರ್ಸು ಯಾರು ಮನೆಗೆ ಹೋಗಿ ಇಂಡಿವಿಜುವಲ್ ಮನೆಗೆ ಹೋಗಿದ್ದಾರೆ. ಯಾಕೆ ಹೋಗ್ತಿದ್ದಾರೆ ಪ್ರೈವೇಟ್ ಫೈನಾನ್ಸರ್ಸು? ಯಾಕೆ ಜಾಸ್ತಿ ಆಗಿದ್ದಾರೆ ಗೊತ್ತಾ? ಅಪೆಕ್ಸ್ ಬ್ಯಾಂಕ್ ಅಂತ ಒಂದಿದೆ, ರಾಜಣ್ಣ ಡಿನ್ನರ್ ಪಾರ್ಟಿಲಿ ಬಿಸಿ ಇದ್ದಾರೆ. ಅವ್ರನ್ನ ಸರ್ಕಾರ ಬೀಳಿಸ್ಬೇಕು, ಇವ್ರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದ್ರ ಬಿಸಿ ಇದ್ದಾರೆ. ಆದರೆ ರಾಜಣ್ಣ ಏನು ಮಾಡ್ತಿದ್ದಾರೆ ಅಂದರೆ, ಅಪೆಕ್ಸ್ ಬ್ಯಾಂಕಲ್ಲಿ 6300 ಕೋಟಿ ರೂಪಾಯಿ ಹಗರಣ ಆಗಿದೆ. ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ಸರಿಯಾಗಿ ಕೊಟ್ಟರೆ ಜನಗಳಿಗೆ ಅವ್ರು ಯಾರು ಪ್ರೈವೇಟ್ ಫೈನಾನ್ಸ್ಗೆ ಹೋಗಲ್ಲ. ಯಾರು 5 ಲಕ್ಷ ರೂಪಾಯಿ ಸಾಲ ಬೇಕಾಗಿರುತ್ತೆ ಅವ್ನು ಮೈಕ್ರೋ ಫೈನಾನ್ಸ್ಗೆ ಹೋಗಲ್ಲ, ಪ್ರೈವೇಟ್ ಫೈನಾನ್ಸ್ಗೆ ಹೋಗ್ತೇನೆ. ಏನಕ್ಕೆ ಹೋಗ್ತೇನೆ? ಅಪೆಕ್ಸ್ ಬ್ಯಾಂಕ್ ಅವ್ರು ಲೋನ್ ಕೊಡ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಾವು ಗೃಹಲಕ್ಷ್ಮಿ ಸಕ್ಸಸ್ಫುಲ್ ಅಂತಾರಲ್ಲ, ಯಾರೋ ಲ್ಯಾಪ್ಟಾಪ್ ತೊಗೊಂಡ್ಬಿಟ್ರು, ಬೋರ್ವೆಲ್ ಹಾಕ್ಕೊಂಡ್ರು ಅಂತ. ಅವ್ರು ಯಾಕೆ ಮೈಕ್ರೋ ಫೈನಾನ್ಸ್ಗೆ ಪ್ರೈವೇಟ್ ಫೈನಾನ್ಸ್ಗೆ ಹೋಗ್ತಿದ್ದಾರೆ? 5 ಲಕ್ಷ ಯಾಕೆ ಇಸ್ಕೊಂತಾರೆ ಗೊತ್ತಾ? ನಿಮ್ಮ ಸರ್ಕಾರ ಅಪೆಕ್ಸ್ ಬ್ಯಾಂಕ್ ಥ್ರೂ ಏನು DSC ಬ್ಯಾಂಕ್ಗಳಿಗೆ ಲೋನ್ ಕೊಡಬೇಕು ಅದು ಕೊಡ್ತಾ ಇಲ್ಲ. ಇವತ್ತು DSC ಬ್ಯಾಂಕ್ಗಳಲ್ಲಿ ಇವತ್ತು ನಮ್ಮ ಸರ್ಕಾರದ ಅವಧಿನಲ್ಲಿ ಇದ್ದಂತಹದ್ದು 100% ಇದ್ದರೆ ಇವತ್ತು ನಿಮ್ಮ ಅವಧಿನಲ್ಲಿ ಲೆಸ್ ದ್ಯಾನ್ 20% ಬಂದಿದೆ. ಅಂದರೆ ಒಬ್ಬ 1000 ಕೋಟಿ ಕೊಡ್ತಾರೆ, ಇವತ್ತು 20 ಕೋಟಿಗೆ 200 ಕೋಟಿಗಿಂತ ಕಡಿಮೆ ಕೊಡ್ತಿರ್ತಕ್ಕಂಥದ್ದು DSC ಬ್ಯಾಂಕ್ಸು. ಏನಕ್ಕೆ ಅಂದರೆ ಒಬ್ಬ ನಿಷ್ಕ್ರಿಯ ಅಪೆಕ್ಸ್ ಬ್ಯಾಂಕ್ನ ಯಾರು ಕೋಆಪರೇಟಿವ್ ಸೊಸೈಟಿ ಮಿನಿಸ್ಟರ್ ಇದ್ದಾರೆ ಅವರ ನಿಷ್ಕ್ರಿಯೆ. ಅವರು ಇವತ್ತು ಮಾಡ್ತಿರ್ತಕ್ಕಂಥ ರಾಜಕಾರಣ ಕುತಂತ್ರ, ಅದ್ರ ಜೊತೆಗೆ ಗೃಹ ಇಲಾಖೆಯ ಅತ್ಯಂತ ಸ್ವಾರ್ಥ ಇರ್ತಕ್ಕಂತಹ ಮುಖ್ಯಮಂತ್ರಿಗಳು, ಅತ್ಯಂತ ಸ್ವಾರ್ಥ DCM, ಗೃಹ ಇಲಾಖೆಯ ನಿಷ್ಕ್ರಿಯ ಗೃಹ ಮಂತ್ರಿ ಇರೋದ್ರಿಂದ ಈ ರೀತಿ ಆಗ್ತಾ ಇರೋದು. ಜನ ಕೊಲೆಯಾಗಿ ಬೀಳ್ತಾ ಇದ್ದಾರೆ. ನೀವು ಡಿನ್ನರ್ ಪಾರ್ಟಿ ಮಾಡ್ತೀರಾ, 5 ಸ್ಟಾರ್ ಹೋಟೆಲ್ 7 ಸ್ಟಾರ್ ಕೂತ್ಕೊಂಡು ಮಜಾ ಮಾಡ್ತೀರಾ? ಎಸ್ ಸರ್. ರಘು ದೊಡ್ಡೇರಿಯವರೇ ಹೇಳಿ, ನಿಮ್ಮ ಸಮಸ್ಯೆ ಹೇಳಿ please. ಬೆಂಗಳೂರಿನ ಗಲ್ಲಿಗಳಲ್ಲಿ ಗಾಂಜಾ ಗಲಾಟೆಗಳು ನಡೀತಿದ್ದಂಥ ಒಂದು ಸ್ಟಾಪ್ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಕೊಲೆಗಳು ಕಮ್ಮಿ ಆಗಿದೆ, ಗಲಾಟೆಗಳು ಕಮ್ಮಿ ಆಗಿದೆ. ಇವತ್ತೇನು BJP ಸರ್ಕಾರದಲ್ಲಿ ಗಂಧದ ನಾಡನ್ನು ಗಾಂಜಾ ನಾಡು, ಗೂಂಡಾ ಬೀಡ್ ಅಂತ ಮಾಡಿದ್ರು. 25,000 ರೌಡಿಗಳನ್ನು ಕ್ಲೀನ್ ಚಿಟ್ ಕೊಟ್ಟಿದ್ರು ಇವರು. 25,000 ರೌಡಿಗಳನ್ನು ಇಡೀ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಒಬ್ಬರು ಪ್ರಧಾನಮಂತ್ರಿಗಳು ರೌಡಿಗೆ ನಮಸ್ಕಾರ ಮಾಡಿದ್ದನ್ನು ನಮ್ಮ ರಾಜ್ಯದಲ್ಲಿ ನೋಡಿದ್ದೀವಿ. ಅದು BJP ಮಾಡಿದಂಥ ಅವಮಾನ, ರಾಜ್ಯದ BJP ಮಾಡಿದ ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ. ಇನ್ನು ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗ ಇವತ್ತು ಬೀದರ್ ಮತ್ತು ಮಂಗಳೂರಲ್ಲಿ ಆಗಿರ್ತಕ್ಕಂಥ ಗಲಾಟೆ ಕೇವಲ ಡ್ರಾಮಾ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತು ಕಳ್ತನ ಮಾಡೋಕ್ಕಾಗಲ್ಲ. ಇದು ಎಲ್ಲರೂ ಈಗ ಲೇಟೆಸ್ಟ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಆದ್ರೂ ಮಾಡ್ತಾರೆ. ಅಂದರೆ ಈ ಬ್ಯಾಂಕ್ಗಳಿಗೂ ಕೂಡ ಹೊಣೆಗಾರಿಕೆ ಇರಬೇಕು. ಆ್ಯಕ್ಚುಲಿ ಅವ್ರಿಗೂ ಕಾಮನ್ ಸೆನ್ಸ್ ಇರಬೇಕು. ಅವರು ಸೆಕ್ಯೂರಿಟಿ ಕೊಡಬೇಕು, ಎಲ್ಲವನ್ನೂ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಬ್ರಿಗೆ ಮಾಡುವಂಥವ್ರಿಗೆ, ದರೋಡೆಕೋರಿಗೆ ಒಂದು ಭಯ ಅಂತ ಇರಬೇಕಲ್ಲ. ಒಂದು ವ್ಯವಸ್ಥೆ ಮೇಲೆ ಭಯ ಇದ್ದರೆ ಅವರು ಯಾಕೆ ರಾಬ್ರಿ ಮಾಡ್ತಾರೆ? ಹಾಡಾಗಲು ಮಚ್ಚಾಗ್ತಿರ್ತಾರೆ, ಹಾಡಾಗಲು ಯಾಕೆ ಶೂಟ್ ಮಾಡ್ತಾರೆ? ಭಯ ಯಾಕಿಲ್ಲ ಅಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರು ಹದಗೆಟ್ಟಂಥ ಸಂದರ್ಭದಲ್ಲಿ ಭಯ ಇರಲ್ಲ. ಆಗ ನಿಮ್ಮನ್ನು ಬಂದು ಕೊಚ್ಚಿ ಕೊಲ್ತಾರೆ. ಆಗ ದರೋಡೆ ಈಗಲೂ ಇವ್ರ ಕಾಲದಲ್ಲಿ ಕೊಚ್ಚಿ ಕೊಲೆ ಆಗಿದ್ದನ್ನು ನೀವೇ ನೋಡಿದ್ದೀರಿ. ಬೆಂಗಳೂರು ಒಳಗೊಂಡಂತೆ ಸರಿಸುಮಾರು 11,000 ಕೊಲೆಗಳಾಗಿದೆ. ಕರ್ನಾಟಕದಲ್ಲಿ 11,000 ಕೊಲೆಗಳು. ಇದು ಇಷ್ಟಕ್ಕೆಲ್ಲ ಕಾರಣ ಈ ಮೈಕ್ರೋ ಫೈನಾನ್ಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ. ಏನು ಕಾರಣ ಅಂತ ಹೇಳಿದ್ರೆ, ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಅವ್ರ ಕೆಳಗಡೆನೆ ಬರೋದು. ಮೈಕ್ರೋ ಫೈನಾನ್ಸ್ಗೆ ಪರ್ಮಿಷನ್ ಕೊಟ್ಟು ಅಪ್ ಟು 25,000, 1.25 ಲಕ್ಷದವರೆಗೂ ಪರ್ಮಿಷನ್ ಕೊಟ್ಟು ಪಾಪ ಬಡಪಾಯಿ ಹೆಣ್ಮಕ್ಳಿಗೂ ಸಾಲ ತೊಳಕ್ಕೆ ಮಾಡ್ಬಿಟ್ಟು ಇವತ್ತು ಎಂಪ್ಲಾಯ್ಮೆಂಟು ಕೊಡ್ತೀರಾ, ಸಾಲನೂ ಕೊಟ್ಬಿಟ್ಟು ಇವತ್ತು ಮನೇಲಿ ತಾಲಿನ ಮಾರುವಂಥ ಸ್ಥಿತಿಗೆ ಬಂದಿರತಕ್ಕಂಥ BJPಗೆ ನಾಚಿಕೆ ಆಗ್ಬೇಕು. ಇವತ್ತು ಅವ್ರೇನಾದರೂ ಸರಿಯಾಗಿ ಇವತ್ತು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಅವ್ರು ಹೇಳ್ತಿದ್ದಾರೆ